ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಅಡೇನಿಯಂ ಈ ಹೂವಿನ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂಬ ವಿನಂತಿಯೊಂದಿಗೆ ಈ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. ಅಡೇನಿಯಂ ಇದನ್ನು ಡೆಸರ್ಟ್ ರೋಸ್ ಅಂತಲೂ ಕರೆಯುತ್ತಾರೆ. ಇದೊಂದು ಡೆಸರ್ಟ್ ಪ್ರದೇಶದಲ್ಲಿ, ಅಂದರೆ ಮರುಭೂಮಿ ಪ್ರದೇಶದಲ್ಲಿ ಬೆಳೆಯುವ ಹೂವಾಗಿದ್ದು, ಇದಕ್ಕೆ ಅತ್ಯಂತ ಕಡಿಮೆ ಪ್ರಮಾಣದ ನೀರು ಬೇಕಾಗ್ತದೆ. ನೀರು ಕೂಡ ಕೊಡದಿದ್ದರೆ ಈ ಗಿಡ ಸಾಯುವುದಿಲ್ಲ. ಆದರೆ ಅತಿಯಾದ ನೀರು ಈ ಗಿಡಕ್ಕೆ ಶತ್ರು ಆಗಿರ್ತದೆ. ಅಂದರೆ ಇದಕ್ಕೆ ನೀರಿನ ಪಸೆ ಬೇಕಾಗಿರುತ್ತದೆ. ಆದರೆ ಬುಡದಲ್ಲಿ ನೀರು ಶೇಖರಣೆಯು ಈ ಗಿಡವನ್ನು ಫಂಗಸ್ ಅಟ್ಯಾಕ್ ಆಗುವಂತೆ ಮಾಡುತ್ತದೆ. ಇದಕ್ಕಾಗಿ ಈ ಗಿಡಕ್ಕೆ ಮಣ್ಣು ತಯಾರು ಮಾಡುವುದು ತುಂಬಾನೇ ಮುಖ್ಯವಾಗಿರ್ತದೆ. ಇಲ್ಲಿ ಮುಖ್ಯವಾಗಿ ಸಾಧಾರಣ 50% ಅಷ್ಟು ಮರಳು, ಸಾಧಾರಣ 25% ಅಷ್ಟು ಕಾಂಪೋಸ್ಟ್ ಮತ್ತು ಒಂದು 25% ನಮ್ಮ ನಾರ್ಮಲ್ ಮಣ್ಣನ್ನು, ಈ ರೀತಿ 3 ವಿಧದ ಮಣ್ಣನ್ನು ನಾವು ಮಿಕ್ಸ್ ಮಾಡಿಕೊಂಡು ಉತ್ತಮವಾದಂತಹ ನೀರು ಬಸಿದು ಹೋಗುವ ಮಣ್ಣನ್ನು ನಾವು ತಯಾರಿಸಬೇಕಾಗ್ತದೆ. ಈ ಮಣ್ಣಿಗೆ ನೀರು ಬಿದ್ದಲ್ಲಿ ನೀರು 1 ನಿಮಿಷದಲ್ಲಿ ಇಂಗಿ ಹೋಗುತ್ತದೆ. ಈ ಗಿಡಗಳಲ್ಲಿ ಮುಖ್ಯವಾಗಿ ಅಬಿಸಮ್ ಮತ್ತು ಅರಬಿಕಮ್ ಎಂಬ 2 ತಳಿಗಳು ಬರ್ತವೆ. ಈ ಗಿಡಗಳಿಗೆ ಮುಖ್ಯವಾಗಿ ದಿನದ 7 ಅಥವಾ 8 ಗಂಟೆ ನೇರವಾದ ಬಿಸಿಲು ಅಗತ್ಯವಾಗಿರುತ್ತದೆ. ನೆರಳಿನಲ್ಲಿ ಈ ಗಿಡಗಳು ಬದುಕಿಕೊಳ್ಳುತ್ತವೆ, ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೂ ಬಿಡುವುದಿಲ್ಲ. ಹೂ ಬಿಡಲು ಬಿಸಿಲು ಮತ್ತು ಸಾಧಾರಣ 30 ಡಿಗ್ರಿ ಸೆಲ್ಸಿಯಸ್ದಷ್ಟು ತಾಪಮಾನ ಅದಕ್ಕೆ ಬೇಕಾಗ್ತದೆ. ಈ ಚಳಿಗಾಲದಲ್ಲಿ ಗುಲಾಬಿ ಗಿಡಗಳು ಹೂ ಬಿಡುತ್ತವೆ. ಬೇಸಿಗೆಯಲ್ಲಿ ಈ ಡೆಸರ್ಟ್ ರೋಸ್ ಧಾರಾಳವಾದ ಹೂವನ್ನು ನೀಡುತ್ತದೆ. ಹೂಗಳು ಮುಖ್ಯವಾಗಿ ಸಿಂಗಲ್ ಪ್ಯಾಟರ್ನ್, ಡಬಲ್ ಪ್ಯಾಟರ್ನ್ ಮತ್ತೆ ಟ್ರಿಪಲ್ ಪ್ಯಾಟರ್ನ್ ನಲ್ಲಿ ಇರ್ತದೆ. ಬಣ್ಣಗಳಲ್ಲಂತೂ ಸಾವಿರಾರು ರೀತಿಯಲ್ಲಿ ಬರ್ತವೆ. ಈ ಗಿಡಗಳಿಗೆ ಕ್ರಿಮಿ ಕೀಟಗಳ ರೋಗಗಳ ಬಾಧೆಯು ತುಂಬಾನೇ ಕಡಿಮೆ ಇರ್ತದೆ. ಅಂದರೆ ಫಂಗಲ್ ಡಿಸೀಸ್ ಅಂದ್ರೆ ಕೊಳೆ ರೋಗ ಪ್ರಮುಖವಾಗಿರ್ತದೆ. ಇದಕ್ಕೆ ಯಾವುದಾದರೊಂದು ಕಂಪನಿಯ ಫಂಗಿಸೈಡ್ ಅನ್ನು 2 ಗ್ರಾಂ ಪುಡಿಯನ್ನು 1 ಲೀಟರ್ಗೆ ಮಿಕ್ಸ್ ಮಾಡಿ ತಿಂಗಳಿಗೊಮ್ಮೆ ಸ್ಪ್ರೇ ಮತ್ತು ಬುಡಕ್ಕೆ ಹಾಕಿದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಸಾಮಾನ್ಯವಾಗಿ ಬರುವುದಿಲ್ಲ. ಇಲ್ಲಿ ಗ್ರಾಫ್ಟೆಡ್ ಪ್ಲಾಂಟ್ ಉತ್ತಮವಾದಂತಹ ಹೂಗಳನ್ನು ನೀಡುತ್ತದೆ. ಗಿಡಗಳು ಉದ್ದಕ್ಕೆ ಬೆಳೆಯದಂತೆ ಸಮಯಕ್ಕೆ ಸರಿಯಾಗಿ ಪ್ರೂನಿಂಗ್ ಮಾಡಬೇಕಾಗ್ತದೆ. ಹಾಗೆ ಮಾಡಿ ಬೆಳೆಸಿಕೊಂಡಲ್ಲಿ ಗಿಡವು ಒಂದು ಬೋನ್ಸಾಯಿ ರೂಪವನ್ನು ಬಹು ಬೇಗ ಪಡೆದುಕೊಳ್ತದೆ. ಆದುದರಿಂದಲೇ ಈ ಗಿಡಕ್ಕೆ ಯಾವಾಗಲೂ ಸ್ವಲ್ಪ ದುಬಾರಿ ಬೆಲೆಯು ಇದ್ದೇ ಇರ್ತದೆ. ಹೂ ಬಿಡುವ ಸಮಯದಲ್ಲಿ NPK ಪ್ರತಿ ಗಿಡಕ್ಕೆ ಸಾಧಾರಣ 3 ಗ್ರಾಂ ಅಥವಾ 3 ರಿಂದ 5 ಗ್ರಾಂನಷ್ಟು ನೀರಿನಲ್ಲಿ ಬೆರೆಸಿ ಹೂ ಬಿಡುವ ಸಸಿಗಳಿಗೆ ಸ್ಪ್ರೇ ಮಾಡಬೇಕು. ಅದರ ಒಟ್ಟಿಗೆ ಅದರ ಬುಡಕ್ಕೂ ಕೂಡ ಕೊಡಬೇಕಾಗ್ತದೆ. ಇನ್ನು ಹೆಚ್ಚಿನ ಇದು ಒಂದು ಅಡೆನಿಯಂ ಬಗ್ಗೆ ಒಂದೊಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ, ಮತ್ತೆ ಸಮಗ್ರವಾದ ಮಾಹಿತಿಯನ್ನು ಒದಗಿಸಲಾಗುವುದು. ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.